ಒಂದು ಕಾಲದಲ್ಲಿ ಪ್ರೇಮ ಪ್ರೀತಿಗೆಲ್ಲ ಒಂದು ಅರ್ಥ ಆಯಿತು. ಈಗ ಅದಕ್ಕೆಲ್ಲ ಈ ಕಾಲದ ನವ ಜೋಡಿಗಳ ನೇಪಥ್ಯದಲ್ಲಿ ಅದಕ್ಕೆ ಬೇರೆಯೇ ಅರ್ಥ ಬರ್ತಾ ಇದೆ. ಇವತ್ತಿನ ಜೋಡಿಗಳಿದ್ದಾರಲ್ಲ ಅವರನ್ನೆಲ್ಲ ನೋಡಿದಾಗ ಪ್ರೀತಿ ಅನ್ನೋ ಶಬ್ದಕ್ಕೆ ಹೊಸ ವ್ಯಾಖ್ಯಾನ ಪ್ರೀಮಿಯರ್ ಸ್ಟೇಜಲ್ಲೇ ಇತಿ ಆಗುತ್ತೆ. ಅದಕ್ಕೆ ಪ್ರೀತಿ ಅಂತ ಕರೀತಾರೆ. ಅಂದರೆ ಕೃಷ್ಣ ಸರ್ವೋತ್ತಮ ಅನ್ನುವುದನ್ನು, ಅವನ ಪರಿವಾರದವರನ್ನೆಲ್ಲ ಉಲ್ಲೇಖ ಮಾಡಿ ಅವರೆಲ್ಲರಿಗಿಂತಲೂ ಸರ್ವೋತ್ತಮ ನೀನು ಅನ್ನುವುದನ್ನು ಆ ಪತ್ರದ ಮೂಲಕ ರುಕ್ಮಿಣೀ ದೇವಿ ತಿಳಿಸ್ತಾ ಇದ್ದಾಳೆ ಅಂಥೇಳಿ ಆ ಪತ್ರದ ಒಕ್ಕಣಿಕೆಯ ನೆಪದಲ್ಲಿ ಕೃಷ್ಣನ ಸರ್ವೋತ್ತಮತ್ವವನ್ನು ರುಕ್ಮಿಣಿಯ ಮೂಲಕ ಹೇಳಿಸಿದ ಶ್ರೀಮದ್ ವಾದಿರಾಜರ ಮಹಿಮೆ, ಅದರ ಕಾವ್ಯದ ಸೌಂದರ್ಯ ಅತ್ಯಂತ ಅದ್ಭುತವಾಗಿದೆ. ಇವತ್ತು ವೇದಿಕೆಯಲ್ಲಿ ರಾಜಯೋಗ ಒದಗಿ ಬಂದಿದೆ. ಒಂದು ಕಡೆ ಶ್ರೀಮದ್ ವಾದಿರಾಜರ ಭವ್ಯ ಪರಂಪರೆಯ ಮಹಾನುಭಾವರು, ಮತ್ತೊಂದು ಕಡೆ ಶ್ರೀ ವ್ಯಾಸರಾಜರ ಭವ್ಯ ಪರಂಪರೆಯ ಮಹಾನುಭಾವರು. ಹೀಗೆ ಅವರು ರಾಜಯೋಗ ವೇದಿಕೆಯಲ್ಲಿ ಬಂದಿದೆ. ವೇದಿಕೆಯಲ್ಲಿರುವ ಎಲ್ಲ ಯತಿಗಳ ಚರಣಕ್ಕೆ ನಾವು ನಮಿಸಿದರೆ ಅವರ ಚರಣ ರಜೋಯೋಗ ನಮಗೆ ಬಂದರೆ ನಾವು ಕೂಡ ಯೋಗರಾಜರಾಗಕ್ಕೆ ಸಾಧ್ಯ ಇಲ್ಲದೆ ಹೋದರೂ ರಾಜಯೋಗಕ್ಕೆ ನಾವು ಆಶ್ರಯರಾಗ್ತೇವೆ ಅನ್ನುವುದನ್ನು ನಿವೇದನೆ ಮಾಡಿಕೊಳ್ತಾ, ವಾದಿರಾಜರು ಅವರ ವಿಶೇಷ ಅಂತಂದರೆ ಅವರು ಕಾವ್ಯದಲ್ಲಿ ಶಾಸ್ತ್ರವನ್ನು ತುಂಬುತ್ತಾರೆ, ಶಾಸ್ತ್ರದಲ್ಲಿ ಕಾವ್ಯದ ಸೊಬಗನ್ನು ತುಂಬುತ್ತಾರೆ. ಇದು ವಾದಿರಾಜರ ವಿಶೇಷ. ಕಾವ್ಯದ ಭಾಷೆಯಲ್ಲಿ ಶಾಸ್ತ್ರದ ಹೂರಣವನ್ನು ಪೂರ್ಣ ಮಾಡಿ ಅದನ್ನು ಹಯಗ್ರೀವ ದೇವರಿಗೆ ನೈವೇದ್ಯವಾಗಿ ಸಮರ್ಪಣೆ ಮಾಡುವಂತಹ ಭಾಗ್ಯಶಾಲಿಗಳು ಶ್ರೀಮದ್ ವಾದಿರಾಜರು. ರುಕ್ಮಿಣೀಶ ವಿಜಯದ ಕೆಲವೊಂದು ಸಂದರ್ಭಗಳನ್ನು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ತಾ ಇದ್ದೇನೆ. ಕನ್ನಡದ ಸಾಹಿತ್ಯದಲ್ಲೂ ಕೂಡ ಅದ್ಭುತವಾದ ದೀರ್ಘ ಕೃತಿಗಳನ್ನು, ಚಿಕ್ಕ ಕೃತಿಗಳನ್ನು ರಚನೆ ಮಾಡಿ ಗುರುಣಾಂ ಆಕೃತಿಂ ಸ್ಮರೇತ್ ಅಂತ, ಅವರ ಆಕೃತಿ ಸ್ಮರೇತ್ ಗೊತ್ತು ಎಲ್ರಿಗೂ ಕೂಡ, ಆದರೆ ಗುರುಣಾಂ ಆಕೃತಿಂ ಸ್ಮರೇತ್ ಅಂತ ಪ್ರತಿನಿತ್ಯ ಅವರು ಮಾಡಿದ ಆ ಕೃತಿಯನ್ನು ನಾವೆಲ್ಲರೂ ಕೂಡ ಸ್ಮರಣೆ ಮಾಡಿಕೊಳ್ತಾ ಇರಬೇಕು. ಹರಿದಾಸ ಸಾಹಿತ್ಯ ಅಂತಂದರೆ ಹೇಗೆ ಪೌರುಷೇಯ ಅಪೌರುಷೇಯ ಅಂತ ಎರಡು ಬಗೆಯಾದ ಆರ್ಷ ಸಾಹಿತ್ಯ ಇದೆ, ಅದರಂತೆ ಪೌರುಷೇಯ ಸಾಹಿತ್ಯದಲ್ಲಿ ಸಂಸ್ಕೃತ ಸಾಹಿತ್ಯ ಹಾಗೂ ಕನ್ನಡದ ಸಾಹಿತ್ಯ ಅಂತ ನಾವು ವಿಂಗಡಿಸಿಕೊಂಡಾಗ ಹೇಗೆ ಕಬ್ಬಿನ ಜಲ್ಲೆಯನ್ನು ಹಲ್ಲಿದ್ದವರು ಜಗಿದು ಅದರ ರಸವನ್ನು ಆಸ್ವಾದನೆ ಮಾಡ್ತಾರೆ, ಹಲ್ಲಿಲ್ಲದವರು ಅದನ್ನು ಆಸ್ವಾದನೆ ಮಾಡಬೇಕು ಅಂತ ಅನಿಸಿದರೆ ಯಂತ್ರದಲ್ಲಿ ಕಬ್ಬಿನ ಜಲ್ಲೆಯನ್ನು ಹಾಕಿ ಹಿಂಡಿ ಅದರ ರಸವನ್ನು ಲೋಟದಲ್ಲಿ ತುಂಬಿಕೊಂಡು ಕುಡಿದು ಸಂತೋಷ ಪಡ್ತೇವೆ. ಹಲ್ಲಿಲ್ಲದೇ ಇದ್ದವರಿಗಂತೂ ಕಬ್ಬಿನ ರಸವೇ ಅವರಿಗೆ ಆಸ್ವಾದಕ್ಕೆ ಅವಕಾಶ. ಹಲ್ಲಿದ್ದವರು ಕೂಡ ಕಬ್ಬಿನ ರಸವನ್ನು ಕುಡಿತಾರೆ, ಹಲ್ಲಿಲ್ಲದವರು ಕಬ್ಬಿನ ರಸವನ್ನು ಕುಡಿತಾರೆ. ಕಬ್ಬಿನ ರಸ ಇಬ್ಬರಿಗೂ ಆಪ್ಯಾಯಮಾನ. ಹಾಗೆ ಶಾಸ್ತ್ರವನ್ನು ಅದರ ಭಾಷೆಯಲ್ಲೇ ಅದನ್ನು ಕಲಿತುಕೊಳ್ಳುವ ಶಕ್ತಿ ಇಲ್ಲದೇ ಇದ್ದವರಿಗಾಗಿ ತಮ್ಮ ಮನಸ್ಸು ಎನ್ನುವ ಯಂತ್ರದಲ್ಲಿ ಶ್ರೀಮದ್ ವಾದಿರಾಜರು, ವ್ಯಾಸರಾಜರು, ಶ್ರೀಪಾದರಾಜರು ಮೊದಲಾದ ಮಹನೀಯರು ಶಾಸ್ತ್ರವೆಂಬ ಕಬ್ಬಿನ ಜಲ್ಲೆಯನ್ನು ತಮ್ಮ ಮನೋಯಂತ್ರದಲ್ಲಿ ಹಾಕಿ ಅದನ್ನು ವಿಮರ್ಶೆ ಅನ್ನುವ ರೀತಿಯಲ್ಲಿ ಹಿಂಡಿ ಅದರ ಸಾರವನ್ನು ಕನ್ನಡದ ಬಟ್ಟಲಿನ ತುಂಬಿ ಅಲ್ಲಿಲ್ಲದವರೂ ಕಬ್ಬಿನ ರಸಾಸ್ವಾದವನ್ನು ಮಾಡುವ ಅವಕಾಶ ಇರುವಂತೆ ಶಾಸ್ತ್ರವನ್ನು ಅದರ ಭಾಷೆಯಲ್ಲೇ ಅದನ್ನು ಕಲಿತುಕೊಳ್ಳುವ ಶಕ್ತಿ ಸಾಮರ್ಥ್ಯಗಳು ಅವಕಾಶಗಳು ಇಲ್ಲದೇ ಇದ್ದುವ ಸಜ್ಜನ ವೃಂದಕ್ಕೂ ಕೂಡ ಶಾಸ್ತ್ರದ ಸಾರಾಮೃತವನ್ನು ಉಣಬಡಿಸಿದವರು ಈ ಮಹಾನುಭಾವರು. ಅಂತಹ ಶ್ರೀಮದ್ ವಾದಿರಾಜರ ಸಂಸ್ಕೃತ ಕಾವ್ಯ ಪ್ರಪಂಚದಲ್ಲಿ ಅವರ ಕನ್ನಡದ ಕಾವ್ಯಗಳಲ್ಲೂ ಕೂಡ ಶಾಸ್ತ್ರದ ಸಾರವನ್ನು ತುಂಬಿದ್ದಾರೆ. ರುಕ್ಮಿಣೀ ದೇವಿ ಪತ್ರವನ್ನು ಬರೆದು ಕಳುಹಿಸಿಕೊಟ್ಟಿದ್ದಾಳೆ. ರುಕ್ಮಿಣೀ ದೇವಿಯನ್ನು ಶಿಶುಪಾಲನಿಗೆ ಕೊಡಬೇಕು ಅಂತ ಯೋಚನೆ ಮಾಡಿದ್ದಾರೆ. ಆದರೆ ರುಕ್ಮಿಣೀ ದೇವಿ ಕೃಷ್ಣನಿಗೆ ಮೀಸಲಾದವಳು. ಹಾಗಾಗಿ ಕೃಷ್ಣನಿಗೆ ಪತ್ರವೊಂದನ್ನು ಬರೆದು ನನ್ನನ್ನು ಬಂದು ನೀನು ಕರೆದುಕೊಂಡು ಹೋಗಬೇಕು ಅಂತ ಪತ್ರವನ್ನು ಬರೆದು ಬ್ರಾಹ್ಮಣರ ಕೈಯಲ್ಲಿ ಕಳಿಸಿದ್ದಾಳೆ. ಕೃಷ್ಣ ಅವರ ಮನೆಯ ಪಡಸಾಲೆಯಲ್ಲಿ ಮಂಚದಲ್ಲಿ ಕೂತಿದ್ದಾನೆ. ಹೊರಗಡೆ ಬಾಗಿಲು ತೆಗೆದು ಆ ಬ್ರಾಹ್ಮಣರು ಬಂದಿದ್ದಾರೆ. ಕೃಷ್ಣ ಧಡಾರನೆ ಎದ್ದು ಹೋಗಿ ಅವರಿಗೆ ನಮಸ್ಕಾರ ಮಾಡಿ ಅವರ ಕೈ ಹಿಡಿದು ಕರ್ಕೊಂಡು ಬಂದು ಅವರನ್ನು ಆಸನದಲ್ಲಿ ಕೂಡಿಸಿ ಅವರಿಗೆ ಅರ್ಘ್ಯಪಾದ್ಯ ಸತ್ಕಾರವನ್ನು ಮಾಡಿ ನಮೋ ಬ್ರಹ್ಮಣ್ಯ ದೇವಾಯ ಅನ್ನುವುದನ್ನು ಸಾರ್ಥಕಪಡಿಸಿ ನಮಗೆ ಅನುಭವಕ್ಕೆ ಬರುವಂತೆ ಮಾಡಿದ್ದಾರೆ. ಆನಂತರ ಆ ಬ್ರಾಹ್ಮಣರು ರುಕ್ಮಿಣಿ ಕೊಟ್ಟ ಪತ್ರವನ್ನು ಕೃಷ್ಣನಿಗೆ ಅರ್ಪಣೆ ಮಾಡಿದ್ದಾರೆ. ಕೃಷ್ಣ ಹೇಳಿದ, ನೀವೇ ಪತ್ರ ಓದ್ರಿ ಅಂದ. ಅದಕ್ಕೆ ಅವರಂದರು, ಮದುವೆಗೆ ಮುಂಚೆ
ಹುಡುಗಿ ತನ್ನ ಪ್ರಿಯತಮನಿಗೆ ಬರೆದಿರೋ ಪತ್ರ, ಮೂರನೆಯವನು ನಾನು ಹೇಗೆ ಓದೋಕ್ಕಾಗತ್ತಪ್ಪ, ನೀನೇ ಓದು ಹಾಗೆ ಅಂತ ಇದ್ದಾರೆ. ಅದೇ ಕೃಷ್ಣ ಹೇಳ್ದ, ಬೇರೆ ಹೆಣ್ಮಕ್ಕಳು ಪತ್ರ ಬರೆದರೆ ಅದು ಬರೀ ಪ್ರೇಮ ಪತ್ರ ಆಗತ್ತೆ. ಆದರೆ ನಮ್ಮ ರುಕ್ಮಿಣಿ ಪತ್ರ ಬರೆದರೆ ಆ ಪ್ರೇಮಕ್ಕೆ ಭಕ್ತಿಯ ಫ್ರೇಮ್ ಇರುತ್ತೆ. ಆದ್ದರಿಂದ ಅದನ್ನು ನೀವೇ ಓದಿರಿ ಅಂತ ಇದ್ದಾರೆ. ಆಗ ಕೃಷ್ಣ ಆ ರುಕ್ಮಿಣಿಯ ಪತ್ರದ ಒಕ್ಕಣಿಕೆಯನ್ನು ಆ ಬ್ರಾಹ್ಮಣರು ಬಹಳ ಶ್ರದ್ಧೆಯಿಂದ ಓದ್ತಾ ಇದ್ದಾರೆ. ಶ್ರೀಮದ್ ಭಾಗವತದಲ್ಲಿ ರುಕ್ಮಿಣಿ ಪತ್ರದ ಒಕ್ಕಣಿಕೆ ಬರುತ್ತೆ. ಶ್ರೀಮದ್ ವಾದಿರಾಜರು ಅವರದೇ ಛಾಪಿನಲ್ಲಿ ಆ ಒಕ್ಕಣಿಕೆಯನ್ನು ಬಹಳ ಸುಂದರವಾಗಿ ವರ್ಣಿಸಿದ್ದಾರೆ. ರುಕ್ಮಿಣೀ ದೇವಿ ವಿಜ್ಞಾಪನೆ ಮಾಡ್ತಾ ಇದ್ದಾಳೆ, ನನ್ನ ಮನಸ್ಸು ಅನ್ನುವ ಭೃಂಗ ನಿನ್ನ ಪಾದ ಕಮಲದಲ್ಲಿ ಆಸಕ್ತವಾಗಿದೆ ಕೃಷ್ಣ, ನೀನೇ ಬಂದು ನನ್ನನ್ನು ಸ್ವೀಕಾರ ಮಾಡು. ಕೃಷ್ಣ ಹೇಳ್ತಾನೆ, ನನ್ನನ್ನೇ ಮದುವೆ ಮಾಡ್ಕೋಬೇಕು ಅಂತ ಯಾಕಿಷ್ಟು ಆಗ್ರಹ? ಚತುರ್ಮುಖ ಬ್ರಹ್ಮದೇವರಿದ್ದಾರೆ, ಅವರನ್ನು ಮದುವೆ ಮಾಡ್ಕೋ. ನಾಳೆ ಎಲ್ಲರೂ ಅವರವರ ಗಂಡಂದರನ್ನು ಹೊಗಳ್ಕೊಂಡ್ರೆ ನಮ್ಮ ಯಜಮಾನಕ್ಕೆ 4 ಮುಖ ಅಂತ ನೀನು ಹೊಗಳ್ಕೋಬೋದು. ಬ್ರಹ್ಮದೇವರನ್ನು ಮದುವೆ ಮಾಡ್ಕೋ ಅಂತ ಕೃಷ್ಣ. ಅದಕ್ಕೆ ರುಕ್ಮಿಣಿ ಹೇಳ್ತಾಳೆ, ನನ್ನ ಕಣ್ಣೆದುರಿಗೆ ನಿನ್ನ ನಾಭಿ ಕಮಲದಲ್ಲಿ ಹುಟ್ಟಿದವನು ಚತುರ್ಮುಖ ಬ್ರಹ್ಮ, ನನಗೆ ಮಗನ ಮಗ ಅವನು. ಮಗನನ್ನು ಅಮ್ಮ ಹೇಗೆ ಮದುವೆ ಮಾಡ್ಕೊಳ್ಳೋಕ್ಕಾಗತ್ತಪ್ಪ ಕೃಷ್ಣ? ಅದು ಸಾಧ್ಯ ಇಲ್ಲ. ಬೇಡ, ಶಿವನನ್ನು ಮದುವೆ ಮಾಡ್ಕೊ, ಒಂದು ಕಣ್ಣು ಎಕ್ಸ್ಟ್ರಾ ಇದೆ, ಆದ್ದರಿಂದ ಅದನ್ನು ನೀನು ಹೆಗ್ಗಳಿಕೆ ಹೇಳ್ಕೊಳ್ಳು, ನಮ್ಮ ಯಜಮಾನರಿಗೆ 3 ಕಣ್ಣು ಅಂತ ಹೇಳ್ಕೊಳ್ಬೋದು. ಶಿವನನ್ನು ಮದುವೆ ಮಾಡ್ಕೋ ಅಂತ ಕೃಷ್ಣ. ಅದಕ್ಕೆ ಅವನಂತಾರೆ, ಅವನು ಮೊಮ್ಮಗನನ್ನು ಅಜ್ಜಿ ಮದುವೆ ಮಾಡಿಕೊಂಡ್ರೆ ಏನೋ ಚೆನ್ನಾಗಿರುತ್ತೆ ಎಲ್ಲರೂ, ಅದು ಸಾಧ್ಯ ಇಲ್ಲ. ಬೇಡ, ಆ ಅವನನ್ನು ಮದುವೆ ಮಾಡಿಕೊಳ್ಳದೆ ಹೋದರೆ ಬೇಡ. ಮತ್ತೊಬ್ಬ ಇದ್ದಾನೆ ಮನ್ಮಥ ಅಂತ ಅವನಿಗೆ ಹೆಸರು, ಅವನು ಎಲ್ಲರ ಮನಸ್ಸನ್ನು ಮಥನ ಮಾಡ್ತಾನೆ ಅಂತಲೇ ಅವನಿಗೆ ಮನ್ಮಥ ಅಂತ ಹೆಸರು, ಅವನನ್ನು ಮದುವೆ ಮಾಡ್ಕೋ ಹಾಗೆ ಅಂತ ಇದ್ದಾರೆ. ಅದಕ್ಕೆ ರುಕ್ಮಿಣಿ ಹೇಳ್ತಾಳೆ, ಅವನನ್ನು ನೋಡಿದರೆ ಕೈ ಮುಗಿದು ನಿಂತಿದ್ದಾನೆ, ಅಮ್ಮ ನೀನು ಕೃಷ್ಣನ ಮದುವೆ ಮಾಡ್ಕೊ, ನಿನ್ನ ಮಗನಾಗಿ ಹುಟ್ಟಬೇಕು ಕಾಯ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾನೆ ಅವನು. ಮತ್ತು ಸೂನು ಕಲ್ಪಃ. ಅದಕ್ಕೆ ಮುಂಚೆ ಇನ್ನೊಂದು ಹೇಳ್ತಾರೆ, ಹೆಣ್ಮಕ್ಕಳಿಗೆ ಮುತ್ತು ರತ್ನ ಹವಳ ಅಂದರೆ ಬಹಳ ಇಷ್ಟ. ಹಾಗಾಗಿ ರತ್ನಾಕರ ಅಂತಲೇ ಪ್ರಸಿದ್ಧನಾದ ಸಮುದ್ರ ರಾಜನನ್ನು ಮದುವೆ ಮಾಡ್ಕೋ ಹಾಗೇನು ಕೃಷ್ಣ ಹೇಳಿದರೆ, ಸಿಂಧುರ್ಮೇ ಜನಕಾಯಿತಃ, ನಾನು ಹುಟ್ಟಿದ್ದೇ ಸಮುದ್ರದಲ್ಲಿ, ನಮ್ಮಪ್ಪ ಅವರು, ಆದರೆ ನನ್ನ ಅಪ್ಪ ನನ್ನ ಮಗಳು ಮದುವೆ ಮಾಡ್ಕೊಳ್ಳೋಕ್ಕಾಗಲ್ಲ. ಚಂದ್ರ ಮಹಾಸುಂದರ, ಚಂದ್ರನನ್ನು ಮದುವೆ ಮಾಡ್ಕೋ, ಚಂದ್ರಮುಖಿ ಅಂತ ಹೆದರ್ಕೊಂಡು ಕರಿತಾ ಇರ್ತಾರೆ ಪಾಪ, ಆದ್ದರಿಂದ ಚಂದ್ರನನ್ನು ಮದುವೆ ಮಾಡ್ಕೋ ಅಂದ ಕೃಷ್ಣ. ಅದಕ್ಕೆ ಅವಳನ್ನು, ನನ್ನ ಜೊತೆಯಲ್ಲೇ ಸಮುದ್ರ ಮಥನದಲ್ಲಿ ಹುಟ್ಟಿದ್ದು ಶಶಿ ಸೋದರ, ನನ್ನ ಜೊತೆಯಲ್ಲೇ ಸಮುದ್ರದಲ್ಲಿ ಹುಟ್ಟಿದ್ದು. ಆ ಕಾಲಕ್ಕೆ ಇನ್ನೂ ಸೋದರ ಸೋದರಿಯರ ವಿವಾಹ ಪ್ರಾರಂಭ ಆಗಿರಲಿಲ್ಲ, ಆದ್ದರಿಂದ ಅದೂ ಸಾಧ್ಯ ಇಲ್ಲ ಹಾಗೆ ಅಂತ ರುಕ್ಮಿಣೀ ದೇವಿ ಹೇಳ್ತಾ ಇದ್ದಾಳೆ. ಹೀಗೆ ಹೇಳುವ ಮೂಲಕ ನಾನು ಎಲ್ಲರಿಗೂ ತಾಯಿಯಾಗಿರೋದ್ರಿಂದ ನನ್ನ ಕೈ ಹಿಡಿಯುವ ಯೋಗ್ಯತೆ ಇರೋ ಭೂಪತಿ ಗಂಡು ನೀವೊಬ್ಬನೇ ಕೃಷ್ಣ, ನೀನೇ ಸ್ವೀಕಾರ ಮಾಡಬೇಕು ಅಂತ ರುಕ್ಮಿಣಿ ಪತ್ರದ ಮೂಲಕ ವಿಜ್ಞಾಪನೆ ಮಾಡ್ತಾ ಇದ್ದಾಳೆ. ಅಂದರೆ ಕೃಷ್ಣ ಸರ್ವೋತ್ತಮ ಅನ್ನುವುದನ್ನು, ಅವನ ಪರಿವಾರದವರನ್ನೆಲ್ಲ ಉಲ್ಲೇಖ ಮಾಡಿ ಅವರೆಲ್ಲರಿಗಿಂತಲೂ ಸರ್ವೋತ್ತಮ ನೀನು ಅನ್ನುವುದನ್ನು ಆ ಪತ್ರದ ಮೂಲಕ ರುಕ್ಮಿಣೀ ದೇವಿ ತಿಳಿಸ್ತಾ ಇದ್ದಾಳೆ ಅಂಥೇಳಿ ಆ ಪತ್ರದ ಒಕ್ಕಣಿಕೆಯ ನೆಪದಲ್ಲಿ ಕೃಷ್ಣನ ಸರ್ವೋತ್ತಮತ್ವವನ್ನು ರುಕ್ಮಿಣಿಯ ಮೂಲಕ ಹೇಳಿಸಿದ ಶ್ರೀಮದ್ ವಾದಿರಾಜರ ಮಹಿಮೆ, ಅದರ ಕಾವ್ಯದ ಸೌಂದರ್ಯ ಅತ್ಯಂತ ಅದ್ಭುತವಾಗಿದೆ. ಒಂದು ಕಾಲದಲ್ಲಿ ಪ್ರೇಮ ಪ್ರೀತಿಗೆಲ್ಲ ಒಂದು ಅರ್ಥ ಇತ್ತು. ಈಗ ಅದಕ್ಕೆಲ್ಲ ಈ ಕಾಲದ ನವಜೋಡಿಗಳ ನೇಪಥ್ಯದಲ್ಲಿ ಅದಕ್ಕೆ ಬೇರೆಯೇ ಅರ್ಥ ಬರ್ತಾ ಇದೆ. ಪ್ರೀತಿ ಅಂತಂದರೆ ಏನು ಅಂತ ಯಾರಿಗೂ ಅರ್ಥವಾಗದೆ ಎಲ್ಲರೂ ಪ್ರೀತಿ ಮಾಡ್ತಾ ಇರ್ತಾರೆ ಪಾಪ. ಆದರೆ ಇವತ್ತಿನ ಜೋಡಿಗಳಿದ್ದಾರಲ್ಲ, ಅವರನ್ನೆಲ್ಲ ನೋಡಿದಾಗ ಪ್ರೀತಿ ಅನ್ನೋ ಶಬ್ದಕ್ಕೆ ಹೊಸ ವ್ಯಾಖ್ಯಾನ, ಪ್ರೀಮಿಯರ್ ಸ್ಟೇಜಲ್ಲೇ ಇತಿ ಆಗತ್ತೆ, ಅದಕ್ಕೆ ಪ್ರೀತಿ ಅಂತ ಕರೀತಾರೆ. ಅದನ್ನು ಮದುವೆ ಘಟ್ಟಕ್ಕೆ ಬರೋ ತನಕ ಪ್ರೀತಿ, ಮದುವೆ ಬಂದ ಮೇಲೆ ಡೈವರ್ಸ್ ಕೊಡ್ತಾರೆ. ಹಾಗಾಗಿ ಪ್ರೀಮಿಯರ್ ಸ್ಟೇಜಲ್ಲೇ ಇತಿ ಆಗೋದ್ರಿಂದ ಅದಕ್ಕೆ ಪ್ರೀತಿ ಅಂತ ಹೆಸರು. ಅದಕ್ಕೆ ಇನ್ನೊಂದು ಹೆಸರು ಪ್ರೇಮ ಅಂತ. ಯಾರು ಎಲ್ರಿಗೂ ಹೇಳೋ ಸಂದೇಶ, ಯು ಡೋಂಟ್ ಪ್ರೇ ಅಂತ, ಅದನ್ನು ಬಯಸಬೇಡಿ ಹಾಗೆ ಅಂತ, ಅದು ಶಬ್ದಕ್ಕೂ ಒಂದು ಹೊಸ ವ್ಯಾಖ್ಯಾನಗಳು ಇವತ್ತಿನ ಹೊಸ ಜೋಡಿಗಳ ಜೀವನದ ಕ್ರಮದಿಂದ ಹೊಸ ವ್ಯಾಖ್ಯಾನಗಳಾಗ್ತಾ ಇದೆ. ಮತ್ತು ರುಕ್ಮಿಣೀ ದೇವಿಯಲ್ಲಿ ಆ ಕೃಷ್ಣ ಮತ್ತೊಂದು ಅಭಿಪ್ರಾಯವನ್ನು ರುಕ್ಮಿಣಿ ಹೇಳ್ತಾಳೆ. ಮದುವೆಯಾಗುವ ಹೆಣ್ಮಕ್ಕಳು ಏನು ಬಯಸ್ತಾರೆ? ತಾನು ದೀರ್ಘಕಾಲ ಸುಮಂಗಲಿಯಾಗಿರಬೇಕು, ನನ್ನ ಸೌಮಂಗಲ್ಯಕ್ಕೆ ಚ್ಯುತಿ ಬರಬಾರದು ಅಂತ ಬಯಸ್ತಾರೆ. ನಾನು ಗಮನಿಸಿದೆ, ಯಾರನ್ನೂ ಅಚ್ಯುತ ಅಂತ ಕರೆಯಲ್ಲ, ಅಚ್ಯುತಾನಂತ ಗೋವಿಂದ ಅಂತ ನಿನ್ನನ್ನು ಎಲ್ಲರೂ ಕರೀತಾ ಇದ್ದಾರೆ. ಆದರೆ ನಿನಗೆ ಚ್ಯುತಿ ಇಲ್ಲ, ಆದ್ದರಿಂದ ನೀನು ಅಚ್ಯುತ.
ನಿನ್ನನ್ನು ವಿವಾಹ ಮಾಡಿಕೊಂಡ್ರೆ ನನ್ನ ಸೌಮಂಗಲ್ಯಕ್ಕೂ ಚ್ಯುತಿ ಇರಲ್ಲ, ಅದಕ್ಕೋಸ್ಕರವೇ ನಾನು ನಿನ್ನನ್ನು ಅಪೇಕ್ಷೆ ಪಡ್ತಾ ಇದ್ದೇನೆ ಅಂತ ರುಕ್ಮಿಣಿ ಹೇಳ್ತಾ ಇದ್ದಾಳೆ. ಕೃಷ್ಣ ಹೇಳ್ದ, ಹಾಗೇನಿಲ್ಲ, ನನಗೂ ಚ್ಯುತಿ ಇದೆ, ತುಂಬ ದೀರ್ಘಕಾಲದವರೆಗೆ ನಾನು ಇರ್ತೇನಾದ್ದರಿಂದ ಗೌಣವಾಗಿ ಅಚ್ಯುತ ಅಂತ ಕರೀತಾರೆ ಅಷ್ಟೇ ಹಾಗೆ ಅಂತ ಕೃಷ್ಣ ಹೇಳ್ದ. ಅದಕ್ಕೆ ರುಕ್ಮಿಣಿ ಹೇಳ್ತಾಳೆ, ಹಾಗಾದರೆ ಬ್ರಹ್ಮದೇವರಿಗೂ ಅಚ್ಯುತ ಅಂತ ಹೆಸರಿರಬೇಕಾಗಿತ್ತು. ದೀರ್ಘಕಾಲ ಇರೋರು ಬ್ರಹ್ಮದೇವರು, ಅವರನ್ನು ಯಾರೂ ಅಚ್ಯುತ ಅಂತ ಕರೀತಾ ಇಲ್ಲ. ಆದ್ದರಿಂದ ದೀರ್ಘಕಾಲ ಇದ್ದ ಮಾತ್ರಕ್ಕೆ ನಿನ್ನನ್ನು ಗೌಣವಾಗಿ ಅಚ್ಯುತ ಅಂತ ಕರೆಯೋದಲ್ಲಪ್ಪ, ನೀನೇ ನಿಜವಾದ ಅಚ್ಯುತ. ಮತ್ತು ಕೃಷ್ಣ ಹೇಳ್ತಾನೆ, ಹಾಗಲ್ಲ, ನನ್ನ ಶರೀರಕ್ಕೆ ನಾಶ ಇದೆ, ಸ್ವರೂಪಕ್ಕೆ ನಾಶ ಇಲ್ಲ. ಅದನ್ನು ಶರೀರಕ್ಕೆ ನಾಶ ಇದ್ದರೂ ಸ್ವರೂಪಕ್ಕೆ ನಾಶ ಇಲ್ಲ, ಆದ್ದರಿಂದ ಅಚ್ಯುತ ಅಂತ ಗೌಣವಾಗಿ ಹೇಳ್ತಾರೆ ಅಂತ ಕೃಷ್ಣ ಹೇಳ್ತಾನೆ. ಅದಕ್ಕೆ ರುಕ್ಮಿಣಿ ಹೇಳ್ತಾಳೆ, ಹಾಗಿದ್ದಿದ್ರೆ ಎಲ್ಲ ಜೀವರಿಗೂ ಅಚ್ಯುತ ಅಂತ ಹೆಸರಿರಬೇಕಾಗಿತ್ತು. ಎಲ್ಲ ಜೀವರ ಸ್ವರೂಪಕ್ಕೂ ನಾಶ ಇಲ್ಲವೇ ಇಲ್ಲ. ಆದರೆ ಎಲ್ಲ ಜೀವರ ಸ್ವರೂಪ ನಾಶ ಇಲ್ಲ ಅಂಥೇಳಿ ಯಾರನ್ನು ಅಚ್ಯುತ ಅಂತ ಕರೆಯಲ್ಲ. ಅಚ್ಯುತರಾವ್ ಅಂತ ಹೆಸರಿಟ್ಟಿರ್ತಾರೆ. ವೈಕುಂಠ ಸಮಾರಾಧನೆಗೆ ಹೋಗಿರ್ತೇವೆ ನಾವು, ಅವರೆಂಥ ಅಚ್ಯುತರಾವ್, ಪ್ರಚ್ಯುತರಾವ್ ಅಷ್ಟೇ, ಅವರು ಅಚ್ಯುತರಾವಲ್ಲ ಅವರು. ಆದ್ದರಿಂದ ಚತುರ್ವಿಧ ನಾಶರಹಿತನಾದ ಪರಮ ಅಚ್ಯುತ ನೀನೇ. ಆದ್ದರಿಂದ ನೀನು ಬೇರೆ ಅಲ್ಲ, ನಿನ್ನ ಶರೀರ ಬೇರೆಯಲ್ಲ, ನಿನ್ನ ಅವತಾರ ಗುಣಕ್ರಿಯೆಗಳು ಬೇರೆ ಇಲ್ಲ, ಸ್ವಗತ ಭೇದ ವಿವರ್ಜಿತನಾದಂತಹ ನೀನೇ ಪರಮ ಅಚ್ಯುತ. ಆದ್ದರಿಂದ ನಾನು ನಿನ್ನನ್ನೇ ಸ್ವೀಕಾರ ಮಾಡ್ತೇನೆ ಅಂತ ಹೇಳಿ ರುಕ್ಮಿಣಿ ಕೃಷ್ಣನ ಕೊರಳಿಗೆ ಮಾಲೆ ಹಾಕ್ತಾಳೆ. ಆ ಪತ್ರದ ಒಕ್ಕಣಿಕೆಯನ್ನು ಶ್ರೀಮದ್ ವಾದಿರಾಜರು ಇಷ್ಟು ಸರಸ ಸುಂದರವಾಗಿ ನಮಗೆ ನಿರೂಪಣೆ ಮಾಡುವ ಮೂಲಕ ಆ ಭಗವಂತನ ಅದ್ಭುತವಾದ ವ್ಯಕ್ತಿತ್ವವನ್ನು ನಮಗೆ ತಿಳಿಸಿಕೊಡ್ತಾರೆ.